ಮಾನ್ಯ ರಟ್ಟೆಹಳ್ಳಿಗೆ ಹೋಗಿದ್ರು, ಹಾವೇರಿ ಜಿಲ್ಲಾದಾಗ ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು 45 ಮಂದಿ ಇದ್ರತ್ತ. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಿಡೋರು ಇದ್ದಾರತ್ತ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು ಬಿಸಿ ಪಾಟ್ಲ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, ಬಿಸಿ ಪಾಟ್ಲು ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ ಒಬ್ಬ ಮಾಜಿ ಶಾಸಕರಿದ್ರೇನಾಯ್ತು, ಹೋಗಿ ಬರ್ಬೇಕಾಗಿತ್ತು. ಅವ್ರು ಹೋಗಿಲ್ಲ ಅಂದ್ರೆ ಯಾವ ರೀತಿ ಇವ್ರು ಪಕ್ಷ ನಡೆಸ್ಲಾಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ ಇಂಥವ್ರನ್ನೇ ತಗೊಂಡ್ ನಾನು ನವೆಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನ್ ಮಾಡಕ್ಕಾಗ್ತದೆ? ಏನೋ ಗೊತ್ತಿಲ್ರಿ, ಉಸ್ತುವಾರಿ ಯಾರು ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳು ಮ್ಯಾಗಿನ ವಿಶ್ವಾಸ ಕಳ್ಕೊಂಡಿರೋ. ನಾವ್ ಏನ್ ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವ್ ಹೋಗಿ ಹೇಳಿದ್ರೆ ಏನ್ ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है तो अಲ್ಲಿಂದ ಏನ್ ಶಂಕ ಹೊಡಿತಾವ ಮುಂದ. ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದ್ಮೇಲೆ ನಾವು ಉಸ್ತುವಾರಿ ತಗೊಂಡು ಏನ್ ಬೆಂಕಿ ಹಚ್ಚೋದು? ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನು ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನ್ ಮಾಡ್ಕೊಂಡ್ರು? 8 ದಿವಸ ನೀವು ನಿಷ್ಠಾವಂತ ಕಾರ್ಯಕರ್ತರು ಹೊರಗೆ ಹಾಕೋರು. ಈಗ ಇಷ್ಟೆಲ್ಲ ಕಾರ್ಪೊರೇಟರ್ ಮೇಯರ್ ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲಾರನ್ನು ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ನಾ ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ದೇನು ಇಂಟೆಲಿಜೆನ್ಸು ನಿಮ್ಮದೇ ಆದಂತ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿಜೆಪಿಗೆ ಓಟ್ ಹಾಕ್ತೇನೆ ಅಂತ ಪತ್ರ ಬರೀದೇ ಐತ್ರೆ. ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ, ಬಸವನಗೌಡ 8 ಕೋಟಿ ರೂಪಾಯಿ ತಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್. ಈಗ ನೋಡಕತ್ತಾರ ನಾಳೆ ಯಾರ್ಯಾರು ಓಟ್ ತಗೊಂಡವ್ರು ಅನ್ನೋದು. ಏನು ಈ ಸಿಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕ. ನಾಳೆ MLA ಫಂಡ್ ಏನ್ ಹಂಚ್ತಾರಲ್ಲ, ಬಿಜೆಪಿ ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವ್ರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು, ಕಾಂಗ್ರೆಸ್ನವ್ರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನ್ ಕೊಡುದು ಇವ್ರಿಗೆ ಕೊಟ್ಟಾರ, ಅದನ್ನ ತನಿಖೆ ಮಾಡ್ಲಿ. ಹಿಂದೆ ಡಿ ಶಂಕರ್ ಮೂರ್ತಿ ಅವಿಶ್ವಾಸ ತಗೊಂಡ್ ಬಂದಿದ್ರು, ನಾನ್ ಬಿಜೆಪಿಗೆ ಓಟ್ ಹಾಕಿನಿ, ನಾ ಪಕ್ಷೇತರ ಇದ್ರು. ಅಂದ್ರೆ ಅಪಪ್ರಚಾರ ಸುಮ್ನೆ ಮಾಡೋದ್ರಿಂದ ನೀ ಹಂಗೆ ಅಪಪ್ರಚಾರ ಕೊಟ್ಟಿ ಫೇಸ್ಬುಕ್ನಾಗ ಮಾಡಿದಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿ ಅಕೌಂಟ್ ಏನದಾವಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಮೆಟ್ಲೆ ಚಾಮರಾಜನಗರದಿಂದ ಬೀದರ್ವರೆಗೆ ಮೆಟ್ಮೆಟ್ಲೆ ಹೊಡಿತಾರ. ಅದು ಮೆಟ್ಲೆ ಹೊಡಿತಾರ ಅಂತ ಹೇಳಿ ಅದು ಲಾಕ್ ಮಾಡಿರ್ತಾರ. ಅವ ಯಾರು ಏನು ಗುರ್ತಾಗಬಾರ್ದತ್ತ. ನಿಮ್ ನಿಜವಾ ಎಲ್ಲ ಲಾಕ್. ಹಾ, ಅವ್ರು ಲಾಕ್ ಯಾಕೆ ಮಾಡ್ತಾರ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರ, ಬಾಂಬಗನ ಕುಸ್ತಿ ಅಂತ. ಈ ವಿಜಯೇಂದ್ರನ್ ಚೇಲಗಳೆಲ್ಲ ಅದಾರ, ಎಲ್ಲ ಲಾಕ್ ಅದಾವ. ನೀವು ನೋಡಿರ್ಬೇಕಾದ್ರೆ ಲಾಕ್ 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 ಅಂತ ಬರ್ತದೆ. ಅದು ನವೆಂಬರ್ಗೆ ಲಾಕ್ ಆಗೋದು ಇತ್ತು, ಅದಕ್ಕೆ ಲಾಕ್ ಬರ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.